ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವ ಜಗತ್ತು ನಿಜನ? ನಮ್ಮ ಸಂತೋಷ, ನಮ್ಮ ದುಃಖ, ಹಣ, ಹೆಸರು, ಸಂಬಂಧಗಳು ಇವೆಲ್ಲ ಶಾಶ್ವತವಾಗಿ ಇರುತ್ತಾ? ಒಮ್ಮೆ ಯೋಚನೆ ಮಾಡಿ. ನಾವು ಇವತ್ತು ಚಿಂತೆ ಮಾಡ್ತಿರುವಂತಹ ಸಮಸ್ಯೆ 10 ವರ್ಷಗಳ ನಂತರವೂ ಕೂಡ ಅಷ್ಟೇ ದೊಡ್ಡದಾಗಿ ಕಾಣುತ್ತಾ? ಇದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಅದ್ಭುತ ಸತ್ಯವನ್ನ ಹೇಳ್ತಾನೆ. ಮಾಯೆಯ ಮುಸುಕನ್ನು ದಾಟಿದಾಗ ಮಾತ್ರ ಜೀವನದ ನಿಜವಾದ ಅರ್ಥ ತಿಳಿಯುತ್ತೆ. ಸ್ನೇಹಿತರೆ, ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನ ಸಂಪೂರ್ಣವಾಗಿ ಕುಗ್ಗಿಬಿಟ್ಟಿದ್ದ. ತನ್ನವರನ್ನೇ ಎದುರು ಕಂಡು ಅವನ ಮನಸ್ಸು ಗೊಂದಲಕ್ಕೆ ಸಿಲುಕಿತ್ತು. ಅದೇ ಸಮಯದಲ್ಲಿ ಕೃಷ್ಣ ಹೇಳಿದ ಮಾತುಗಳು ಇವತ್ತಿಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ದಾರಿದೀಪ ಆಗಿದೆ. ಅವನು ಹೇಳಿದ, ದೈವಿ ಹೈಷಾ ಗುಣಮಯಿ ಮಮ ಮಾಯಾ ದುರತ್ಯಾಯ ಮಾಮೇವಾಯೇ ಪ್ರಪಂದತೆ ಮಾಯಾ ಮೇತಂ ತರಂತಿತೆ. ಅಂದ್ರೆ ಈ ಮಾಯೆ ಬಹಳ ಪ್ರಬಲವಾದದ್ದು, ಆದ್ರೆ ನನ್ನನ್ನು ಶರಣಾಗುವವರು ಮಾತ್ರ ಅದನ್ನ ದಾಟ್ತಾರೆ. ಅಂದ್ರೆ ಮಾಯೆ ಅಂದ್ರೆ ಏನು? ಮಾಯೆ ಅಂದ್ರೆ ಕೇವಲ ಮಂತ್ರ ತಂತ್ರ ಅಲ್ಲ. ನಶ್ವರವಾದುದನ್ನ ಶಾಶ್ವತ ಅಂತ ನಂಬೋದೇ ಮಾಯೆ. ದೇಹವೇ ನಾನು ಅಂತ ಭಾವಿಸೋದು ಮಾಯೆ. ಹಣವೇ ಸುಖ ಅಂತ ನಂಬೋದು ಕೂಡ ಮಾಯೆ. ಬೇರೆಯವರು ಹೊಗಳಿದ ತಕ್ಷಣ ನಮ್ಮ ಮೌಲ್ಯ ಇದೆ ಅಲ್ಲಿ ಅಂತ ಅಂದ್ಕೊಳ್ಳೋದು ಮಾಯೆ. ಕೋಪ, ಅಹಂಕಾರ, ಅಸೂಯೆ, ಲೋಭ ಇವೆಲ್ಲ ಮಾಯೆಯ ಬೇರೆ ಬೇರೆ ಮುಖ. ಇವತ್ತು ಸಮಾಜದಲ್ಲಿ ಎಷ್ಟು ಜನ ಬೇರೆಯವರ ಜೀವನ ನೋಡಿ ತಮ್ಮ ಜೀವನವನ್ನ ಹೋಲಿಸ್ಕೊಳ್ತಾ ಇದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣೋ ನಗುವನ್ನೇ ನಿಜವಾದ ಸಂತೋಷ ಅಂತ ಅಂದ್ಕೊಂಡಿದ್ದಾರೆ. ಇನ್ನಷ್ಟು ಹಣ ಮಾಡಬೇಕು, ಇನ್ನಷ್ಟು ಖ್ಯಾತಿ ಗಳಿಸ್ಬೇಕು, ಇನ್ನಷ್ಟು ಆಸ್ತಿ ಗಳಿಸ್ಬೇಕು, ಇದೇ ಇವತ್ತಿನ ಜೀವನದ ಗುರಿಯಾಗಿ ಓಡಾಡ್ತಾ ಇದ್ದಾರೆ. ಆದ್ರೆ ಮನಸ್ಸಿಗೆ ಮಾತ್ರ ಶಾಂತಿ ಸಿಗ್ತಾ ಇಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ನಾವು ಹೊರಗಿನ ಜಗತ್ತನ್ನ ಗೆಲ್ಲೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಮೊಳಗಿನ ಮನಸ್ಸನ್ನ ಗೆಲ್ಲೋದು ಮರ್ತಿದ್ದೇವೆ. ಶ್ರೀಕೃಷ್ಣ ಹೇಳ್ತಾನೆ, ನೀನು ದೇಹವಲ್ಲ, ನೀನು ಆತ್ಮ. ಆತ್ಮಕ್ಕೆ ಜನನವಿಲ್ಲ, ಸಾವಿಲ್ಲ. ಅದನ್ನ ಯಾರು ಕೂಡ ಸುಡೋಕ್ಕೂ ಸಾಧ್ಯ ಇಲ್ಲ, ಅದನ್ನು ಯಾರು ಕೂಡ ನಾಶ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಸತ್ಯವನ್ನ ಅರಿತಾಗ ಭಯ ಕಡಿಮೆಯಾಗತ್ತೆ, ದುಃಖ ಕಡಿಮೆಯಾಗತ್ತೆ, ಅಹಂಕಾರ ಕರಗತ್ತೆ, ಮನಸ್ಸಿನಲ್ಲಿ ನಿಜವಾದ ಶಾಂತಿ ಹುಟ್ಟುತ್ತೆ. ಸ್ನೇಹಿತರೆ, ಒಂದು ಕನ್ನಡಿ ಮೇಲೆ ಧೂಳು ಕುಳಿತಾಗ ನಮ್ಮ ಮುಖ ಕಾಣೋದಿಲ್ಲ. ಹಾಗಂತ ಕನ್ನಡಿ ಕೆಟ್ಟಿದ್ಯಾ? ಖಂಡಿತ ಇಲ್ಲ. ಧೂಳನ್ನ ತೆಗೆದ್ರೆ ಸಾಕು, ಸ್ಪಷ್ಟವಾಗಿ ಎಲ್ಲ ಕಾಣುತ್ತೆ. ಹಾಗೆ ನಮ್ಮ ಆತ್ಮ ಯಾವಾಗಲೂ ಪ್ರಕಾಶಮಾನವಾಗಿರುತ್ತೆ. ಆದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಂಬ ಧೂಳು ಅದರ ಬೆಳಕನ್ನ ಮರೆ ಮಾಡಿದೆ. ಅದನ್ನೇ ಶ್ರೀಕೃಷ್ಣ ಮಾಯೆಯ ಮುಸುಕು ಅಂತ ಹೇಳಿರೋದು. ಹಾಗಿದ್ರೆ ಆ ಮುಸುಕನ್ನ ತೆಗೆಯೋದು ಹೇಗೆ? ಪ್ರತಿದಿನ ಸ್ವಲ್ಪ ಸಮಯ ದೇವರ ಸ್ಮರಣೆ ಮಾಡಿ, ಒಳ್ಳೆಯ ಕೆಲಸ ಮಾಡಿ, ಸತ್ಯವನ್ನ ಮಾತಾಡಿ, ಯಾರ ಮೇಲೂ ದ್ವೇಷ ಬೆಳೆಸಬೇಡಿ, ಕರ್ಮವನ್ನ ಪ್ರಾಮಾಣಿಕವಾಗಿ ಮಾಡಿ, ಫಲದ ಬಗ್ಗೆ ಅತಿಯಾದ ಚಿಂತೆ ಮಾಡಬೇಡಿ. ಇದನ್ನೇ ಭಗವದ್ಗೀತೆಯಲ್ಲಿ ಕರ್ಮಯೋಗ ಅಂತ ಹೇಳಿರೋದು. ಸ್ನೇಹಿತರೆ, ಜಗತ್ತನ್ನ ಬದಲಾಯಿಸೋದ್ಕಿಂತ ಮೊದಲು ನಾವು ನಮ್ಮ ದೃಷ್ಟಿಯನ್ನ ಬದಲಾಯಿಸೋಣ. ಮಾಯೆಯ ಮುಸುಕನ್ನ ತೆಗೆದ್ರೆ ಸಮಸ್ಯೆಗಳೇ ಬದಲಾಗೋದಿಲ್ಲ, ಆದ್ರೆ ಅವನ್ನ ನೋಡುವ ನಮ್ಮ ದೃಷ್ಟಿಕೋನ ಬದಲಾಗತ್ತೆ. ಅಲ್ಲಿಯೇ ನಿಜವಾದ ಸಂತೋಷ ಇರುತ್ತೆ, ಅಲ್ಲಿ ನಿಜವಾದಂತಹ ಸ್ವಾತಂತ್ರ್ಯ ಇದೆ, ಅಲ್ಲಿಯೇ ಶ್ರೀಕೃಷ್ಣ ತೋರಿಸಿದ ಜೀವನದ ಅತಿ ದೊಡ್ಡ ಪಾಠ ಇದೆ. ಜೈ ಶ್ರೀಕೃಷ್ಣ.